ಕೇಳುಗ ಬಂಧುಗಳೇ ನಮಸ್ಕಾರ. ಇಂದಿನ ಬೇತಾಳದ ಕಥೆಗಳು ಮಾಲಿಕೆಯ ಕತೆ ಮರಣದ ಸುದ್ದಿ ಮತ್ತು ನಿಷ್ಠೆ. ಒಂದು ಸಮೃದ್ಧ ರಾಜ್ಯದಲ್ಲಿ ಪರಾಕ್ರಮಶಾಲಿಯಾದ ಒಬ್ಬ ರಾಜಕುಮಾರ ಇದ್ದ. ಅವನು ತನ್ನ ಜನರಿಂದ ಪ್ರೀತಿಸಲ್ಪಟ್ಟವನಾಗಿದ್ದ. ಅವನ ಜೀವನದಲ್ಲಿ ಮೂವರು ವ್ಯಕ್ತಿಗಳು ಅತ್ಯಂತ ಪ್ರಮುಖರಾಗಿದ್ದರು. ಬಾಲ್ಯದಿಂದ ಆತನ ಜೊತೆಯಾಗಿದ್ದ ಆತನ ಆತ್ಮೀಯ ಸ್ನೇಹಿತ ಪ್ರಾಣಕ್ಕೂ ಮೀರಿದ ನಿಷ್ಠೆಯಿಂದ ಇದ್ದ. ಇನ್ನೊಬ್ಬ ವಿಶ್ವಾಸಪಾತ್ರ ಸೇವಕ, ಅವನ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂಥ ಪ್ರಿಯತಮೆ ಒಬ್ಬಳು. ಈ ಮೂವರು ಅವನನ್ನು ತಮ್ಮ ಜೀವನದ ಕೇಂದ್ರವನ್ನೇ ಮಾಡಿಕೊಂಡಿದ್ದರು. ಒಂದು ದಿನ ಅಕಸ್ಮಾತಾಗಿ ಒಂದು ಸುಳ್ಳು ವದಂತಿ ರಾಜ್ಯದಲ್ಲಿ ಹರಡಿತು. ರಾಜಕುಮಾರ ಯುದ್ಧದಲ್ಲಿ ಮೃತಪಟ್ಟ ಅಂತ. ಈ ಸುದ್ದಿ ಕಾಡಿನ ಬೆಂಕಿಯಂತೆ ಹರಡಿತು. ಸ್ನೇಹಿತನು ಈ ಸುದ್ದಿಯನ್ನ ಕೇಳ್ತಾ ಇದ್ದ ಹಾಗೇನೆ ಅವನ ಮನಸ್ಸು ಶೋಕದಿಂದ ಕುಸಿದು ಬಿಟ್ಟಿತು. ನನ್ನ ಜೀವನದ ಅರ್ಥವೇ ಹೋಗಿಬಿಟ್ಟಿತು ಅಂತ ಭಾವಿಸಿ ದುಃಖವನ್ನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ. ಇನ್ನು ಸೇವಕನು, ಅವನು ತನ್ನ ಪ್ರಭುವಿಗೆ ಎಷ್ಟು ನಿಷ್ಠಾವಂತನಾಗಿದ್ದನು ಎಂದರೆ ಪ್ರಭುವಿಲ್ಲದೆ ಬದುಕೋದನ್ನ ಅವನು ಅಪಮಾನ ಅಂತ ಕಂಡ. ನನ್ನ ಕರ್ತವ್ಯ ಮುಗಿದಿದೆ ಅಂತ ಭಾವಿಸಿ ಆತ ಕೂಡ ಪ್ರಾಣತ್ಯಾಗ ಮಾಡಿಬಿಟ್ಟ. ಇನ್ನು ಪ್ರಿಯತಮೆ, ಅವಳಿಗೆ ಈ ಸುದ್ದಿ ಅವಳ ಹೃದಯವನ್ನೇ ಒಡೆದಂತಾಯಿತು. ಅವಳು ಆ ಆಘಾತದಿಂದಲೇ ಪ್ರಾಣವನ್ನ ಬಿಟ್ಟಳು. ಕೆಲವು ದಿನಗಳ ನಂತರ ನಿಜ ಹೊರಬಂದಿತು. ರಾಜಕುಮಾರ ಜೀವಂತನಾಗಿದ್ದನು. ಈ ಸತ್ಯ ತಿಳಿದಾಗ ಅವನು ಮನಸ್ಸಿನಲ್ಲಿ ಭಾರೀ ಪಶ್ಚಾತ್ತಾಪ ಮತ್ತು ದುಃಖದಿಂದ ನಲುಗಿದ. ನನ್ನ ಕಾರಣದಿಂದ 3 ಅಮೂಲ್ಯ ಜೀವಗಳು ನಾಶವಾದವು ಅಂತ ಕಳವಳಗೊಂಡು ಆತ ಕೂಡ ತನ್ನ ಪ್ರಾಣವನ್ನ ತ್ಯಜಿಸಿಬಿಟ್ಟ. ಈ ರೀತಿ ಕಥೆಯನ್ನ ಹೇಳಿದ ಬೇತಾಳವು ವಿಕ್ರಮಾದಿತ್ಯ ರಾಜನನ್ನ ಕೇಳಿದ, ಈ 4 ಸಾವಿಗೆ ಯಾರು ಮೂಲ ಕಾರಣ ಅಂತ. ಆಗ ವಿಕ್ರಮಾದಿತ್ಯ ಆಳವಾಗಿ ಚಿಂತಿಸಿ ಹೇಳಿದ, ಭಾವನೆಗಳಿಂದ ಪ್ರೇರಿತರಾಗಿ ಕಾರ್ಯ ಮಾಡಿದವರನ್ನ ನೇರವಾಗಿ ದೋಷಿ ಅನ್ನೋಕೆ ಸಾಧ್ಯ ಇಲ್ಲ. ಈ ದುರಂತದ ಮೂಲ ಕಾರಣ ಸುಳ್ಳು ಸುದ್ದಿಯನ್ನ ಹರಡಿದವನು. ಹಾಗೆ ಅವನು ಮುಂದುವರಿಸಿದ, ಒಂದು ಸುಳ್ಳು ವದಂತಿ 4 ಜೀವಗಳನ್ನ ಬಲಿ ಪಡೆದಿದೆ. ಆದ್ದರಿಂದ ಅಪಪ್ರಚಾರಕನೇ ನಿಜವಾದ ಪಾಪಿ ಅಂತ. ಒಂದು ವದಂತಿ ಸೃಷ್ಟಿಯನ್ನು ನಾಶ ಮಾಡಬಹುದು. ಅದೇ ರೀತಿ ಭಾವನೆಗಳು ನಿಯಂತ್ರಣ ತಪ್ಪಿದರೆ ದುರಂತಕ್ಕೆ ದಾರಿಯಾಗುತ್ತೆ ಅನ್ನೋದನ್ನ ಈ ಕಥೆಯ ಮೂಲಕ ನಾವೆಲ್ಲ ತಿಳಿದುಕೊಳ್ಳಬಹುದು. ಕಥೆಯನ್ನ ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.